ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಇನ್ನು ಸಮಾಜದಲ್ಲಿ ಒಬ್ಬರ ಜೀವನಕ್ಕೆ ಆಸರೆಯಾಗಿ ಜಯಂತಿಯನ್ನ ಆಚರಿಸೋಣ. ಇನ್ನು ಚರಣ್ಜಿತ್ ಆಂದುರೆ ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರು ಶನಿವಾರ ಅವರು ಚಟ್ನಡಿ ಗ್ರಾಮದ ಸಮೀಪದಲ್ಲಿರುವಂತಹ ನವಜೀವನ ಕುಷ್ಠರೋಗಿ ಆಶ್ರಮಕ್ಕೆ ಭೇಟಿಯನ್ನ ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ನಿಮಿತ್ತವಾಗಿ ಅಲ್ಲಿನ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆಯನ್ನ ಮಾಡ್ತಾ ಹೂವಿನ ಮಾಲಾರ್ಪಣೆಯನ್ನ ಮಾಡಿ ಬಡ ರೋಗಿಗಳಿಗೆ ಬ್ಲಾಂಕೆಟ್ ವಿತರಣೆಯನ್ನ ಮಾಡಿದ್ರು ಮತ್ತು ಜನರ ಸಮಸ್ಯೆಗಳನ್ನು ಆಲಿಸ್ತಾ ಸರ್ಕಾರಕ್ಕೆ ಅಲ್ಲಿನ ರಸ್ತೆ, ಲೈಟ್ ಮತ್ತಿತರ ಸಮಸ್ಯೆಗಳು ಹಾಗೂ ಕುಂದುಕೊರತೆ ಬಗ್ಗೆ ಕೂಡ ತಿಳಿಸಿದ್ರು. ಇನ್ನು ಸ್ಥಳೀಯ ಅಧಿಕಾರಿಗಳು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಮಾಧ್ಯಮದ ಮೂಲಕ ತಿಳಿಸಿದ್ರು. ಇನ್ನು ಅಲ್ಲಿನ ಜನರಿಗೆ ಹಾಗೂ ರೋಗಿಗಳಿಗೆ ನೀಡಿದಂತಹ ಬ್ಲಾಂಕೆಟ್ ಅನ್ನ ಸ್ವೀಕರಿಸಿದ ಅವರು ಚರಣ್ಜಿತ್ ಆಂದುರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರು ಬೀದರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ರೋಗಿಗಳು ಅಭಿನಂದಿಸಿದ್ರು. ಇನ್ನು ಸಮಾಜದಲ್ಲಿ ನಾವು ಹಬ್ಬ ಹುಣ್ಣಿಮೆ ಜಯಂತಿ ಆಚರಿಸಬೇಕಾದ್ರೆ ಒಬ್ಬರ ಜೀವನಕ್ಕೆ ಆಸರೆಯಾಗಬೇಕು ಮತ್ತು ಅವರ ಆಶೀರ್ವಾದವನ್ನ ಹೊಂದಬೇಕು ಅಂತ ಚರಣ್ಜಿತ್ ಅವರು ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಕೇತನ್ ಪಾಟೀಲ್, ಪ್ರವೀಣ್ ಮುಲ್ಕೇರ್, ದಿನೇಶ್ ಡೋಂಗ್ರೇಕರ್, ಧನ್ರಾಜ್, ಶಾಶ್ವತ್, ಸಂಘಟನೆಯ ಮುಖಂಡರು, ಸದಸ್ಯರು ಇನ್ನಿತರು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ये वीडियो पर्सनल यूज के लिए है और MTC ट्यूटोरियल्स के सब्सक्राइबर्स ही इस वीडियो को इस्तेमाल कर सकते हैं। अभी सब्सक्राइब करें MTC ट्यूटोरियल्स। ये वीडियो पर्सनल यूज के लिए है और MTC ट्यूटोरियल्स के सब्सक्राइबर्स ही इस वीडियो को इस्तेमाल कर सकते हैं। अभी सब्सक्राइब करें MTC ट्यूटोरियल्स। ನೂರ 33ನೇ ಜಯಂತಿ ಅಂಗವಾಗಿ ಚಟ್ನಳ್ಳಿ ಗ್ರಾಮದ ಕುಷ್ಠರೋಗ ಕೇಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟು ಬ್ಲ್ಯಾಂಕೆಟ್ ಹಾಗೂ ಬಿಸ್ಕೆಟ್ ವಿತರಣೆ ಮಾಡಿದ್ವಿ. ಅದೇ ಇದರ ಸುಮಾರು 60ರಿಂದ 70 ಜನರಿಗೆ ಬ್ಲ್ಯಾಂಕೆಟ್ ವಿತರಣೆ ಮಾಡಿದ್ವಿ. ಹಾಗೂ ಇಲ್ಲಿಂದ ನಾವು ಕುಂದುಕೊರತೆಗಳನ್ನು ಆಲಿಸಿದಾಗ ಅವರ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಇವತ್ತು ನಮಗೆ ಗಮನಕ್ಕೆ ಬಂದಾಗ ನಾವು ರಾಜ್ಯ ಸರ್ಕಾರಕ್ಕೆ ಕೇಳೋದೇನೆಂದರೆ, ಈಗ ಬಡ ಕುಟುಂಬದವರಿಗೆ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ಈ ಊರಿಗೆ ಬರೋಕ್ಕೆ ದಾರಿ ಇಲ್ಲ, ಹಾಗೂ ಯಾವುದು ಬೋರ್ಡ್ ಸಮಸ್ಯೆ ಇದೆ, ಯಾವುದು ಬಸ್ ಬರಲ್ಲ, ಮತ್ತು ಈ ಊರಿಗೆ ಯಾವುದೋ ಒಂದು ಹಿಂಗೆ ಪರ್ಟಿಕ್ಯುಲರ್ ಬೋರ್ಡ್ ಅಂತಿಲ್ಲ ಇದಕ್ಕೆ. ಹಾಗಾಗಿ ಮತ್ತು ಓಲ್ಡ್ ಏಜ್ ಪೆನ್ಷನ್ ಇಲ್ಲ ಇವರಿಗೆ. ಇವರು ಮತ್ತು ಧನಲಕ್ಷ್ಮಿ ಯೋಜನೆಯಲ್ಲಿ ಬರ್ತಾ ಇದ್ದ ಹಣ ಇವರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಯಾರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಹಾಗೂ ಇಲ್ಲಿಂದ PDO ಹಾಗೂ ಇಲ್ಲಿಂದ ಶಾಸಕರು ಇಲ್ಲಿ ಗಮನಕ್ಕೆ ಬರಬೇಕು. ಹಾಗೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಬೇಗನೆ ಇವರಿಗೆ ಸ್ಪಂದಿಸಿ ಇವ್ರದ್ದು ಏನೋ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚರಣ್ಜಿತ್ ಆಂದುರೆ ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ ಬೀದರ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರವೇ ಸ್ವಾಭಿಮಾನಿ ಬಣಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.